ಅಪ್ರಿಸಿಯೇಷನ್ ಇದನ್ನ ರೊಟೇಟ್ ಮಾಡ್ತೀವಿ. ರೊಟೇಟ್ ಮಾಡೋದು ಬೀಟ್ಸ್ ಏನಾಗುತ್ತೆ. ಸೊ ಮಕ್ಕಳು ಇದನ್ನ ಅಬ್ಸರ್ವ್ ಮಾಡಬೇಕು, ಜೊತೆ ಫೀಲ್ ಮಾಡಬೇಕು, ಅವ್ರಿಗೆ ಕೊಟ್ಟು ಅವ್ರ ಕೈಲಿ ಆಕ್ಟಿವಿಟಿನ ಮಾಡಿಸ್ಬೇಕು. ಸೊ ದೂರ ಹೋಗುತ್ತೆ, ದೂರ ಹೋದಾಗ ಏನಾಗುತ್ತೆ ಮಕ್ಕಳಿಗೆ ಏನೋ ಕ್ರಿಯೇಟಿವ್ ಏನೋ ಕ್ಯೂರಿಯಾಸಿಟಿ ಬರುತ್ತೆ, ಯಾಕೆ ದೂರ ಹೋಗುತ್ತೆ ಮಕ್ಕಳಿಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ರೆ ನಾನು ಹೇಳ್ತೀನಿ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ, ಮಕ್ಕಳು ಗೊತ್ತಿಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಏನಾಗಬೇಕು ಅಂದ್ರೆ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಬೇಕು, ಅಬ್ಸರ್ವೇಷನ್ ಸ್ಕಿಲ್ಸ್ ಬರಬೇಕು. DNA ಅಂತಂದ್ರೆ ಹಾಗೆ ಇರಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಕಾಂಕ್ರೀಟ್ ಐಡಿಯಾ ಅಂತಕ್ಕಂಥದ್ದು ತಲೆಯಲ್ಲಿ ಏನಾಗುತ್ತೆ ಸ್ಪಷ್ಟವಾಗಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಸಣ್ಣ ಈಗ ಎಷ್ಟು ರೂಪಾಯಿ ಖರ್ಚು ಮಾಡಿರ್ಬೋದು ಅಂದಾಜು ಗೆಸ್ ಮಾಡ್ತೀರಾ? 2 ರೂಪಾಯಿ ಖರ್ಚಾಗಿದೆ ಅಷ್ಟೇ. 1 ರೂಪಾಯಿ ಇದಕ್ಕೆ ಬ್ಯಾಂಬೂ ಸ್ಕೀವ್ಗೆ, ಇನ್ನು ಉಳಿದಿದ್ದೆಲ್ಲ ಸೇರಿಸ್ಕೊಂಡ್ರೆ 1 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ 2 ರೂಪಾಯಿ. ಇದನ್ನ ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನೋ ಕಾನ್ಸೆಪ್ಟ್ ಕೊಡುತ್ತೆ. ನೋಡಿ ಏನಾಗುತ್ತೆ ಅಂದ್ರೆ ಕಾನ್ಸೆಪ್ಟ್ ಕೊಡುವಾಗ ಮಕ್ಕಳಿಗೆ ಆಕ್ಟಿವಿಟಿ ಮಾಡಿ ತೋರಿಸ್ತೀವಿ, ಯಾಕೆ ದೂರ ಹೋಗ್ತಾ ಇದೆ ಬಿಡ್ಸು, ಕೇಂದ್ರದಿಂದ ಯಾಕೆ ದೂರ ಹೋಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತೀವಿ. ಸೊ ಇದರ ಬೇಸಿಸ್ ಮೇಲೆ ಯಾಕೆ ಅಂತ ಹೇಳಿದ್ರೆ ವೃತ್ತಿಯ ಚಲನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ವಸ್ತು ಏನಾಗುತ್ತಂದ್ರೆ ಯಾವಾಗಲೂ ಕೇಂದ್ರದ ದೂರಕ್ಕೆ ತಳ್ಳಲ್ಪಡುತ್ತದೆ. ಈ ಬಲವನ್ನು ನಾವು ಕೇಂದ್ರ ತ್ಯಾಗಿ ಬಲ, ಕೇಂದ್ರವನ್ನು ಬಿಟ್ಟು ಕೇಂದ್ರವನ್ನು ತ್ಯಾಗ ಮಾಡಿ ದೂರ ಹೋಗುತ್ತೆ ತೋರಿಸೋದಕ್ಕೆ ಇದಕ್ಕಿಂತ ಸಿಂಪಲ್ TLM ಇರಬೇಕು ಅಂತ ಪ್ರಶ್ನೆ. ಬೇರೆ ಒಂದು TLMs ನೋಡಿದ್ದೀವಿ, ಯೂಟ್ಯೂಬ್ ಅಲ್ಲಿ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಏನಪ್ಪಾ ಅಂದ್ರೆ ಒಂದು ಇದರ ಪ್ಲೇಟ್ ಅಲ್ಲಿ ಏನ್ ಮಾಡ್ತಾರೆ, ಒಂದು ನೀರು ರೋಡ್ ಇಡ್ತಾರೆ, ದಾರ ಕಟ್ತಾರೆ, ಇಲ್ಲಿ ತಿರುಗಿಸ್ತಾರೆ. ಅದಕ್ಕೆ ಬೆಟರ್ ಅಂತ ಅನ್ಸಲ್ವಾ ಅಂತ ಒಂದು ಪ್ರಶ್ನೆ. ಜೊತೆಗೆ ಇನ್ನೊಂದು ಕಲ್ಲು ಕಟ್ತಾರೆ, ದಾರಕ್ಕೆ ಇಲ್ಲಿ ತಿರುಗಿಸ್ತಾರೆ. ಅದಕ್ಕಿಂತ ಈಸಿ ಅಲ್ವಾ? ಆ ಕಲ್ಲು ಬೈ ಚಾನ್ಸ್ ಮಿಸ್ ಆಯ್ತು, ಯಾವ್ದಾದ್ರು ದಿಕ್ತು, ಇಲ್ಲೇನ್ ಪ್ರಾಬ್ಲಮ್ ಇದೆ. ಸೊ ಈ ರೀತಿ ಆಲೋಚನೆ ಮಾಡ್ತಾರೆ. ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಫೀಸಿಬಲ್ ಆಗಿದೆ, ಎಷ್ಟರ ಮಟ್ಟಿಗೆ ನಾವು ಕ್ಲಾಸ್ ರೂಮ್ ಬಳಕೆ ಮಾಡಬಹುದು, ಈಸಿಯಾಗಿ ಯೂಸ್ ಮಾಡಬಹುದಾ. ಸೊ ಈ ರೀತಿ ಆಲೋಚನೆ ಮಾಡ್ತಾರೆ. ಇದು ಸಿಂಪಲ್ TLM ಅಷ್ಟೇ, ಕೇಂದ್ರ ತ್ಯಾಗಿ ಬಲವನ್ನ ಮಕ್ಕಳಿಗೆ ಕಾನ್ಸೆಪ್ಟ್ ಕೊಡೋದು ಬಳಸ್ತಕ್ಕಂಥ ಸಿಂಪಲ್ TLM. ನೆಕ್ಸ್ಟ್ ಎರಡೇ ತೋರಿಸ್ತೀನಿ ನೋಡಿ, ಇದು ಸಿಂಪಲ್ TLM. ಇದಕ್ಕೊಂದು 2 ರೂಪಾಯಿ ಖರ್ಚಾಗಿರೋ ಅಷ್ಟೇ. ಈ ಬೀಡ್ಸ್ ಎಲ್ಲ ವೇಸ್ಟ್ ಬಿಡಿಸಲ್ಲ, ಅದಾದ್ಮೇಲೆ ಮಣಿ ಸಾಕು ಬಿದ್ದೋಗಿರುತ್ತಲ್ಲ ಅದನ್ನ ಬಳಸ್ಕೊಂಡು ಬರ್ತಕ್ಕಂಥದ್ದು. PVC ಪೀಸ್ ಮಾತ್ರ ಯೂಸ್ ಮಾಡಿರೋದು ಒಂದು ಬ್ಯಾಂಬೂ ಸ್ಕೀವ್. ಮಕ್ಕಳು ಆಟ ಆಡ್ತಿರ್ತಾರೆ. ಸಂತೆಗಳಿಗೆ ಜಾತ್ರೆಗೆ ಹೋದ್ರೆ ರಾಟೆ ಅಂತ ನೋಡಿದ್ವಿ. ರಾಟೆಯಲ್ಲಿ ಕುದುರೆ ಮೇಲೆ ಕೂತ್ಕೊಂಡು ಏನ್ ಮಾಡ್ತಾರೆ, ಮಿಷನ್ ತಿರುಗಿಸ್ತಾರೆ, ದೊಡ್ಡದೊಂದು ಇದಿರ್ತದೆ, ಒಂದು ರಾಟೆ ತರ ತಿರುಗಿಸ್ತಾರೆ, ಕುದುರೆ ಮೇಲೆ ಮಕ್ಕಳೆಲ್ಲ ಒಳಗೆ ಬಿಟ್ಟಾಗ್ತಾರೆ. ಬಾಡಿ ಕುದುರೆಗಳ ಬಾಡಿ ಆಗಿರ್ಬೋದು, ಮಕ್ಕಳು ಬಾಡಿ ಒಳಗೆ ಬಿಟ್ಟಾಗುತ್ತೆ. ಸೊ ಇದನ್ನ ಬಳಸ್ಕೊಂಡು ನಾನು ಕೇಂದ್ರ ತ್ಯಾಗಿ ಬಲ ಮತ್ತು ಕೇಂದ್ರಾಭಿಮುಖ ಬಲಗಳು ಆಟ ಆಡಿರ್ತಾರೆ, ಬಟ್ ಅದು ಸೈನ್ಸ್ ಅಂತ ಗೊತ್ತಿಲ್ಲ. ಸೊ ಅಲ್ಲಿ ಹೊರಗಡೆ ಇರ್ತಕ್ಕಂಥದ್ದನ್ನ ನಾವು ಕ್ಲಾಸ್ ರೂಮ್ ತರಬೇಕು. ಹೇಗೆ ತರೋದು? ಈ ತರ ಟಾಯ್ಸ್ ಮಾಡ್ಕೋಬೇಕು, ಟಾಯ್ಸ್ ಅಂತ ಮಾಡ್ಕೋಬೇಕು. ಜಸ್ಟ್ ರೊಟೇಷನ್ ಕೊಡ್ತೀನಿ ಅಷ್ಟೇ. ಕೊಟ್ಟಾಗ ಏನಾಗ್ತವೆ ಎಲ್ಲ ಕುದುರೆಗಳು ಮತ್ತೆ ಕುದುರೆ ಮೇಲೆ ಕೂತಿರ್ತಕ್ಕಂಥ ಮಕ್ಕಳು ಏನ್ ಮಾಡ್ತಾರೆ, ಕೇಂದ್ರದಿಂದ ದೂರಕ್ಕೆ ಏನಾಗ್ತಾರೆ ಚಲನೆ ಮಾಡ್ತಾರೆ. ಇದೇ ಕೇಂದ್ರ ತ್ಯಾಗಿ ಬಲ. ಜೊತೆಗೆ ಅವರ ದೇಹಗಳು ಏನಾಗ್ತಾವೆ ಅಂದ್ರೆ ಕೇಂದ್ರದ ಕಡೆ ಬೆಂಡ್ ಆಗ್ತವೆ. ಸೊ ಕೇಂದ್ರ ಅಭಿಮುಖ ಬಲ. ಸೊ ನಾವು ಬೈಕಲ್ಲಿ ರೈಡ್ ಮಾಡುವಾಗ ಟರ್ನಿಂಗ್ ಅಲ್ಲಿ ಯಾವ ಕಡೆ ಬೆಂಡ್ ಆಗುತ್ತೆ ನಮ್ಮ ಗಾಡಿ? ಟರ್ನಿಂಗ್ ಹೊರಗಡೆ, ಟರ್ನಿಂಗ್ ಒಳಗಡೆ ಬೆಂಡ್ ಆಗಿರೋ ಅರ್ಥ ಇರೋ ಕೇಂದ್ರಾಭಿಮುಖ ಬಲ ಒಳಗೆ ಸರಿತಾ ಇದೆ. ಸೊ ಆ ವೃತ್ತಿಯ ಚಲನೆಯಲ್ಲಿ ನಾವು ಕೇಂದ್ರಾಭಿಮುಖ ಬಲ, ಕೇಂದ್ರ ಮತ್ತು ಕೇಂದ್ರ ತ್ಯಾಗಿಗಳನ್ನು, ಬಟ್ ನಮ್ಮ ಕಾನ್ಸೆಪ್ಟ್ ಇಟ್ಕೊಳ್ಳೋದು ಕೇಂದ್ರ ತ್ಯಾಗಿಗಳನ್ನ ಸಿಂಗಲ್ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. ಸೊ 2 ರೂಪಾಯಿ ಮಾಡ್ತೀವಿ, 2 ರೂಪಾಯಿ ಖರ್ಚು ಮಾಡ್ತೀವಿ. ಸೊ ಇದೊಂದು TLM. ನೆಕ್ಸ್ಟ್ ಮತ್ತೊಂದು TLM, ಕೇಂದ್ರ ತ್ಯಾಗಿ ಬಲದ ಅನ್ವಯ. ಎಲ್ಲೆಲ್ಲ ಅನ್ವಯ ಮಾಡ್ತೀವಿ ಕೇಂದ್ರ ತ್ಯಾಗಿ ಬಲವನ್ನ? ಸೊ ನಾವಲ್ಲಿ ಸೆಂಟ್ರಿಫ್ಯೂಜ್ ಮಾಡೋದು ಬಳಸ್ತೀವಿ ಅಂತ ಹೇಳ್ತೀವಿ. ನಮಗೆ ಲಾಸ್ಟ್ ಇಯರ್ ಚಾಪ್ಟರ್ ರೀತಿ ತೆಗೆದುಬಿಟ್ಟಿದ್ದಾರೆ, ಬಟ್ CBSE ICSE ಇಬ್ಬರು ಇದೆ ನಮಗೆ ಬಂದಿದ್ದಾರೆ. ಸೊ ಸೆಂಟ್ರಿಫ್ಯೂಜ್ ಎಲ್ಲಿ ಬಳಸ್ತೀವಿ? ಹಾಸ್ಪಿಟಲ್ ಬಳಸ್ತೀವಿ, ಜೊತೆಗೆ ಇಂಡಸ್ಟ್ರಿ ಬಳಸ್ತಾರೆ. ಒಂದು ಮೆಡಿಸಿನ್ ಇಂಡಸ್ಟ್ರಿ ಆಗಿರ್ಬೋದು, ಅಥವಾ ಒಂದು ಬ್ಯೂರೇಜ್ ಇಂಡಸ್ಟ್ರೀಸ್ ಬಳಸ್ತಾರೆ, ಮತ್ತೆ ಡೈರಿ ಇಂಡಸ್ಟ್ರೀಸ್ ಬಳಸ್ತಾರೆ, ಮತ್ತೆ ಹಾಸ್ಪಿಟಲ್ ಮೆಡಿಸಿನ್ ಅಂದ್ರೆ ಅದೇ ಟೆಕ್ನಿಕಲ್ ಒಂದು ಬ್ಲಡ್ ಟೆಸ್ಟ್, ಯೂರಿನ್ ಅನಾಲಿಸಿಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದೆಲ್ಲ ಏನ್ ಮಾಡ್ತಾರೆ ಬಳಸ್ತಾರೆ. ಸೊ ನಾವೇ ತರಬೇಕು ಅಂದ್ರೆ ತರಕ್ ಆಗಲ್ಲ, ಕಾಸ್ಟ್ ಜಾಸ್ತಿ ಇದೆ, ಸುಮಾರು 5,000 to 10,000 ರೂಪಾಯಿ ಆಗುತ್ತೆ ಎಲ್ಲಿ ಹಾಸ್ಪಿಟಲ್. ಜೊತೆಗೆ ನಾವು ಓಪನ್ ಮಾಡಿ ತೋರ್ಸಕ್ಕಾಗಲ್ಲ, ಒಳಗೆ ಹೆಂಗಿದೆ ಏನಾಗುತ್ತೆ ತೋರ್ಸಕ್ಕಾಗಲ್ಲ. ನಮಗೆ ಟೇಬಲ್ ಮೇಲೆ ಇಟ್ಕೊಂಡು ಮಾಡೋದು ಸಿಗುತ್ತೆ, ನನಗೆ ಮಾರ್ಕೆಟ್ ಸಿಗುತ್ತೆ ಆನ್ಲೈನ್. ಇದು ನಾನು ಮಾಡೋದು 30 ರೂಪಾಯಿ ಮಾಡಿಸ್ತೀನಿ, ಜಸ್ಟ್ 30 rupees. ಮತ್ತೆ ಸಿಂಪಲ್ ಸೆಂಟ್ರಿಫ್ಯೂಜ್. ಸೊ ಇಲ್ಲಿ 2 ವಸ್ತು ಫಂಕ್ಷನ್ ತಗೊಂಡಿದ್ದೀನಿ. ಒಂದು ನೀರು, ಇಷ್ಟ ಇಲ್ಲ ಸೀಮೆಸ್ ಡಸ್ಟ್ ಹಾಕಬಹುದು. ಸೊ ಇಲ್ಲೇನಾಗುತ್ತೆ, ಒಂದು ನಿಲಂಬನ ಉಂಟಾಗುತ್ತೆ. ಕಲ್ಲಿನಲ್ಲೂ ಬೇಕಾದ್ರೆ ತಗೋಬಹುದು, ನಿಲಂಬನ ಉಂಟಾಗುತ್ತೆ. ನಿಲಂಬನ ಬೇಗ ಗೊತ್ತಿದೆ, ಒಂದು ಮಾಧ್ಯಮ ಇರುತ್ತೆ, ಇನ್ನೊಂದು ಏನಪ್ಪ ಪಾರ್ಟಿಕಲೇಟ್ ಮ್ಯಾಟರ್. ಸೊ 2 ಏನಾಗುತ್ತೆ ಮಿಕ್ಸ್ ಆದಾಗ ಅದನ್ನ ಬೇರ್ಪಡಿಸೋದು ಹೇಗೆ ಅಂದ್ರೆ ಜಸ್ಟ್ ಒಂದು 2 ಇಂದ 3 ಕುಲ್ ಕೊಡ್ತೀನಿ ಅಷ್ಟೇ. ಇದಕ್ಕೆ ನೋಡಿ, ಇದು ಈಸಿಯಾಗಿ ತಿರ್ಗಾಕೆ ಅಂತ ಬೇರೆ ಸೆಟ್ ಮಾಡ್ತೀವಿ. ಮೇಲೆ ಒಂದು ಬೇರೆ ಕೆಳಗೆ ಒಂದು ಬೇರೆ ಕೊಡ್ಬೋದು. ಇವರು ಹಾಸ್ಪಿಟಲ್ ತಗೊಳ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇಸ್ಕೊಳ್ಬೋದು. ಸೊ ಏನ್ ಮಾಡ್ತೀವಿ, ಖುಷಿ ಕೊಡ್ತೀವಿ. ಖುಷಿ ಕೊಟ್ಟಾಗ ಏನಾಗುತ್ತೆ, ಒಂದು 2-3 ಖುಷಿ ಕೊಟ್ಟರೆ ಸಾಕು, ನಿಮಗೆ ಹೈ RPM ಬರುತ್ತೆ, ರೌಂಡ್ಸ್ ಪರ್ ಮಿನಿಟ್ ಬರುತ್ತೆ. ಬೇರೆ ಕೆಲಸ ಹೋಗೋದಿಲ್ಲ, ಇಲ್ಲ ಅಷ್ಟು ಬರ್ತಿರ್ಲಿಲ್ಲ. ನಂತರ ನೋಡೋದಕ್ಕೆ ಎಲ್ಲ ಪುಸ್ತಕ ಕಡೆ ಏನಾಗಿರುತ್ತೆ ನೋಡಿ, ಇಲ್ಲಿಗೆ ತರಲ್ಪಟ್ಟಿದೆ, ಟೆಸ್ಟ್ ಟ್ಯೂಬ್ ನ ತಳಕ್ಕೆ ತರಲ್ಪಟ್ಟಿದೆ, ಕೇಂದ್ರದಿಂದ ತರಲ್ಪಟ್ಟಿದೆ. ಈ ರೀತಿ ಏನ್ ಮಾಡ್ತಾರೆ, ಬ್ಲಡ್ ಇಂದ ಬ್ಲಡ್ ಕಾರ್ಪಸಲ್ಸ್ ಆಗಿರ್ಬೋದು, ಅದರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಸಪರೇಟ್ ಮಾಡ್ಬೇಕಾದ್ರೆ, ವೈರಸ್ ಅನ್ನ ಸಪರೇಟ್ ಮಾಡ್ಬೇಕಾದ್ರೆ, ಯೂರಿನ್ ಇರತಕ್ಕಂಥ ಪಾರ್ಟಿಕಲೇಟ್ ಮ್ಯಾಟರ್ ಮತ್ತೆ ಈ ಒಂದು ಆರ್ಗನ್ ಸಪರೇಟ್ ಮಾಡ್ಬೇಕಾದ್ರೆ ಸೆಂಟ್ರಿಫ್ಯೂಜ್ ಅನ್ನು ಯೂಸ್ ಮಾಡ್ತೀವಿ ಅನ್ನೋದ. ಸೆಂಟ್ರಿಫ್ಯೂಜ್ ಅನ್ನು ಆಸಂಗೀಕರಣ ತರಬಹುದು ಅನ್ನೋದು ಒಂದು ಸಣ್ಣ ಕಾನ್ಸೆಪ್ಟ್. 30 ರೂಪಾಯಿ ಕೊಡ್ಬೋದು. ನೆಕ್ಸ್ಟ್ ಇನ್ನೊಂದು ಸೇಮ್ ಅದೇ ಸೆಂಟ್ರಿಫ್ಯೂಜ್ ಬೇಸ್ ಮೇಲೆ ಹೋಗ್ತಕ್ಕಂಥ ಮತ್ತೊಂದು ಸಾಧನ ಮಾಡಿದ್ದೀವಿ.
ಇಲ್ಲಿ ನೋಡ್ಬೋದು. ಸೊ ಕೆಳಭಾಗದಲ್ಲಿ ಗ್ರೀನ್ ಕಲರ್ ಇದೆ, ಮೇಲ್ಭಾಗದಲ್ಲಿ ಲೈಟ್ ಕಲರ್ ಇದೆ. ಸೊ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ನೋಡಿದ್ದೀವಿ. ಸೊ ಇದು ನೀರು ವಿಜುವಲೈಸೇಷನ್ ಈಸಿ ಆಗಲಿ ಅಂತ ಏನ್ ಮಾಡಿದ್ದೀವಿ, ಗ್ರೀನ್ ಕಲರ್ ಹಾಕ್ತಿದ್ವಿ. ಮೇಲ್ಭಾಗ ಬರುತ್ತೆ ಎಣ್ಣೆ. ಸೊ ಸಾಂದ್ರತೆ ಬರುತ್ತೆ, ಕೆಮಿಸ್ಟ್ರಿ ಬರುತ್ತೆ. ಸೊ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ನೀರು ಕೆಳಭಾಗದಲ್ಲಿದೆ, ಇದು ಮೇಲ್ಭಾಗದಲ್ಲಿದೆ. ಸೊ ಇದು ನೇಚರ್, ನೈಸರ್ಗಿಕವಾಗಿ ಎರಡು ಇನ್ವಿಸಿಬಲ್ ಲಿಕ್ವಿಡ್ಸ್ ಮಿಕ್ಸ್ ಆದಾಗ ಕಂಡು ಬರುತ್ತೆ. ತೆಗೆದಿಲ್ಲ ಹೇಳಿದ್ರು ಇಲ್ಲಿ. ಬಟ್ ಸಾಂದ್ರತೆ ನಮ್ಗೆ ಎಲ್ಲೋ ಕೂಡ ಬೇಕಾಗ್ತದೆ ಸೈನ್ಸ್ ಅಲ್ಲಿ, ಎಲ್ಲವೂ ನಾವು ಕೆಮಿಸ್ಟ್ರಿ ಬಂದೇ ಬರ್ತದೆ. ಸೊ ಇದು ಏನಪ್ಪ, ಇದು ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಅದಕ್ಕೆ ಅಟ್ಯಾಚ್ ಅಷ್ಟೇ ಇತ್ತು. ಇಲ್ಲಿ ನೋಡಿದಾಗ ನಮ್ಗೆ ಏನಾಗ್ತದೆ, ಗ್ರೀನ್ ಕಲರ್ ವಾಟರ್ ಕೆಳಭಾಗದಲ್ಲಿದೆ, ಆಗ ಮೇಲೆ ತೇಲ್ತಾ ಇದೆ. ಬಟ್ ಇದು ರೊಟೇಷನ್ ಕೊಟ್ಟಾಗ ಸೆಂಟ್ರಿಫ್ಯೂಗಲ್ ಫೋರ್ಸ್ಗೆ ಇದನ್ನ ಒಳಪಡಿಸಿದಾಗ ಏನಾಗ್ತದೆ ಎಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ. ವಾಟರ್ ಇದೆ ಅಂತ ನೋಡ್ಕೊಳ್ಳಿ ಸರ್, ವಾಟರ್ ಗ್ರೀನ್ ಕಲರ್ ವಾಟರ್ ಅಬ್ಸರ್ವ್ ಮಾಡಿ. ಗ್ರೀನ್ ಕಲರ್ ಮೇಲೆ ಹೋಗಿದೆ ನೋಡಿ, ಇಲ್ಲಿ 3 ಲೇಯರ್ ಇದೆ, ನೀಟ್ ಅಬ್ಸರ್ವ್ ಮಾಡಿ. 3 ಲೇಯರ್ ಇದೆ, ಮೇಲೆ ಗ್ರೀನ್ ಕಲರ್, ಅದ್ರ ಕಡೆಗೆ ಆಯಿಲ್, ನೆಕ್ಸ್ಟ್ ಅದ್ರ ಕಡೆಗೆ ಏರ್. ಅಂದ್ರೆ ಸಾಂದ್ರತೆ ಹೆಚ್ಚಾಗಿರ್ತಕ್ಕಂಥ ದ್ರವ ಏನಾಗುತ್ತೆ ಅಂದ್ರೆ ಸಾಂದ್ರತೆ ಕಡಿಮೆ ಇರತಕ್ಕಂಥ ದ್ರವಕ್ಕಿಂತ ಬಹಳ ವೇಗವಾಗಿ ಕೇಂದ್ರದಿಂದ ದೂರ ಮಾಡುತ್ತೆ. ಇದರ ಇಂಡಸ್ಟ್ರೀಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇನ್ವಿಸಿಬಲ್ ಲಿಕ್ವಿಡ್ಸ್ ಇರ್ತಾವಲ್ಲ, ಅಲ್ಲಿ ಇನ್ವಿಸಿಬಲ್ ಲಿಕ್ವಿಡ್ಸ್ ಅನ್ನ ಸಪರೇಟ್ ಮಾಡಕ್ಕೆ ಬ್ಯೂರೇಜ್ ಇಂಡಸ್ಟ್ರಿ ಆಗಿರ್ಬೋದು, ಮತ್ತೆ ಮೆಡಿಸಿನ್ಸ್ ತಯಾರು ಮಾಡ್ತಾರೆ, ಲಿಕ್ವಿಡ್ ಮೆಡಿಸಿನ್ ಸಿರಪ್ಗಳು, ಅದೆಲ್ಲ ಏನ್ ಮಾಡ್ತಾರೆ ಈ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅನ್ನು ಬಳಸಿಕೊಂಡು ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವಸ್ತುಗಳನ್ನು ತಯಾರು ಮಾಡ್ತಾರೆ. ಸೊ ಮತ್ತೆ ನಾನು ಪ್ರಯೋಗಾಲಯಗಳಿಗೆ ಬ್ಯೂರೇಜ್ ಇಂಡಸ್ಟ್ರಿ ಮಕ್ಕಳು ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ತರ ಹಾಲಿಂದ ಕೆರೆ ಕಳಿಸ್ತಾರೆ ಡೈರಿಗಳಲ್ಲಿ, ದೊಡ್ಡ ಡೈರಿಗಳಲ್ಲಿ ಸೇಮ್ ಪ್ರಿನ್ಸಿಪಲ್ ಅನ್ವಯ ಮಾಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಏನು ಅಂತ ಹೇಳಿದ್ರೆ ವಾಷಿಂಗ್ ಮಿಷಿನ್ ಮನೆಗೆ ತರಕಾಗಲ್ಲ, ಸಾರಿ ಸ್ಕೂಲ್ ತರಕಾಗಲ್ಲ, ಸ್ಕೂಲ್ ತರಕಾಗಲ್ಲ. ಕಾರಣ ಅಂದ್ರೆ ದೊಡ್ಡದಾಗಿರುತ್ತೆ, ಮತ್ತೆ ಎಲ್ಲಾ ಮಕ್ಕಳು ವಾಷಿಂಗ್ ಮಿಷಿನ್ ಇರೋ ಹೋಗ್ಬೇಕು, ವಾಷಿಂಗ್ ಮಿಷಿನ್ ನೋಡಿದ್ರೆ ವಾಷಿಂಗ್ ಮಿಷಿನ್ ಅಂದ್ರೆ ಬಟ್ಟೆ ಹೋದ್ರೆ ಬಟ್ಟೆನ ಡ್ರೈ ಮಾಡ್ತೀವಿ, ನಾವು ಇರ್ತೀವಿ, ಯಾಂತ್ರಿಕವಾಗಿ ಇರ್ತೀವಿ, ಹೊರಗಡೆ ಕೈ ಹಿಡಿಬಾರ್ದು, ಯಾಂತ್ರಿಕವಾಗಿ ಇರ್ತೀವಿ. ಸೊ ವಾಷಿಂಗ್ ಮಿಷಿನ್ ಒಳಗೆ ಇದರ ಒಂದು ಡ್ರಮ್ ಇರುತ್ತೆ, ಅದರ ಹೊರಭಾಗ ಇನ್ನೊಂದು ಡ್ರಮ್ ಇರುತ್ತೆ, ಬೈಕ್ ಕನೆಕ್ಟ್ ಮಾಡ್ಕೊಂಡು ಇರ್ತಾರೆ. ಸೊ ಅಲ್ಲಿ ವೆಟ್ ಕ್ಲಾತ್ ಅನ್ನ ಡ್ರಮ್ ಹಾಕ್ತೀವಿ, ಡ್ರಮ್ ಹಾಕೊಂಡು ಏನ್ ಮಾಡ್ತೀವಿ, ಸ್ವಿಚ್ ಅನ್ನ ಹಾಕ್ತೀವಿ. ಸ್ವಿಚ್ ಅನ್ನ ಹಾಕಿದಾಗ ಏನಾಗುತ್ತೆ, ಮೋಟರ್ ಏನ್ ಮಾಡುತ್ತೆ, ಈ ಡ್ರಮ್ ನ ಜೋರಾಗಿ ರೊಟೇಷನ್ ಮಾಡಿಸ್ತೀವಿ. ರೊಟೇಷನ್ ಮಾಡಿಸಿ ನೀರಿನ ಕಡೆಗಳೆಲ್ಲ ಕೇಂದ್ರವಾಗಿ ಬಲದ ಕಾರಣದಿಂದ ಏನಾಗ್ತದೆ, ಒಂದಕ್ಕೆ ತುಂಬಿಕೊಂಡು ಆಚೆ ಬರ್ತವೆ. ಬಟ್ಟೆ ಏನಾಗುತ್ತೆ, ನೀರಿನ ಕಡೆಗೆ ಮುಕ್ತ ಆಗುತ್ತೆ, ಸೊ ಫಾಸ್ಟ್ ಆಗಿ ಡ್ರೈ ಆಗುತ್ತೆ. ಈ ಕಾನ್ಸೆಪ್ಟ್ ಅನ್ನ ಬರೀ 30 ರೂಪಾಯಿಲಿ ಕ್ಲಾಸ್ ರೂಮ್ ಅಲ್ಲಿ ನಾನು ತೋರಿಸ್ಬೋದು. ಸೊ ಅದಕ್ಕೆ ಸೆಟಪ್ ಮಾಡ್ತೀನಿ, ನಿಜವಾಗಿ ಹ್ಯಾಂಡ್ ಬಿಡ್ಸ್ಕೊಡ್ತೀನಿ. ನೀರು ನನಗೆ ಏನಾಗುತ್ತೆ ಗಮನಿಸ್ಕೊಳ್ಳಿ, ಏನಾಯ್ತು ನೀರು ಯಾಕೆ ಆಚೆ ಬಂತು, ಬಿಕಾಸ್ ಕೇಂದ್ರತೆಯಾಗಿ ಕೊಡೋದಲ್ಲ. ಎಷ್ಟು ನಾವು ಐಡಿಯಾ ಮಾಡ್ಕೊಂಡು ಯೋಚನೆ ಮಾಡಬೇಕು. ಒಂದು ಕಲಿಕಾಂಶಕ್ಕೆ ಸಂಬಂಧಪಟ್ಟಂತೆ ನಾನು ಹೇಗೆ ಮಾಡ್ಕೋಬೇಕು ಅಂತ ನಾವು ತಲೆ ಉಪಯೋಗಿಸಿ ಮಾಡಿದ್ರೆ ಅದರ ಪ್ರೊಟೆಕ್ಟ್ ಮಾಡೋ ಸಾಧ್ಯ ಇದೆ ಈಸಿಯಾಗಿ. ಸೊ ಕರೆಂಟ್ ಬೇಕಾಗಿಲ್ಲ, ಮೋಟರ್ ಬೇಕಾಗಿಲ್ಲ ಅಲ್ವಾ, ವಾಷಿಂಗ್ ಮಿಷಿನ್ ಬೇಕಾಗಿಲ್ಲ. ವಾಷಿಂಗ್ ಮಿಷಿನ್ ಕಾನ್ಸೆಪ್ಟ್ ಅನ್ನ ಕ್ಲಾಸ್ ನೋಡ್ಕೊಡ್ಬೋದು ಹೇಗೆ ಮಕ್ಕಳ ಕೊಟ್ಟು ಮಾಡಿಸೋದು ಎಜುಕೇಶನ್. ಆಮೇಲೆ ನಾಳೆ ಯಾವಾಗ ನಾವು ವಾಷಿಂಗ್ ಮಿಷಿನ್ ತಗೊಂಡ್ರೆ ಅಥವಾ ಎಲ್ಲಾದ್ರೂ ನೋಡಿದ್ರೆ ಅವ್ರು ನೆನೆಸ್ಕೊತಾರೆ, ಓ ಇದು ಡ್ರಮ್ ಏನ್ ಮಾಡ್ತಾ ಇದೆ ಅಂದ್ರೆ ಆ ಬಟ್ಟೆಯನ್ನು ನೀರು ಸೆಂಟ್ರಿಫ್ಯೂಗಲ್ ಫೋರ್ಸ್ ಕೆಲಸ ಮಾಡ್ತಾ ಇದೆ ಅಂತ ಅನ್ಕೊತಾರೆ. ಸೊ ಹಾಗಾಗಿ ರಿಯಲ್ ಲೈಫ್ ಕಾನ್ಸೆಪ್ಟ್ಸ್ ಅನ್ನು ನಾವು ಕ್ಲಾಸ್ ಈ ರೀತಿ ಕೊಡ್ಬೋದು ಅಂತ ಒಂದು ಫೀಲ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೊಂದು ಇದು ಅದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿದೆ, ಏನಂತ ಹೇಳಿದ್ರೆ ಇದು ಸ್ವಲ್ಪ ಮೋಡ್ ಯೂಸ್ ಮಾಡಿದ್ದೀನಿ, ಯಾಕಂದ್ರೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡೋದಕ್ಕೋಸ್ಕರ ಒಂದು ಸ್ವಿಚ್ ಒಳಗೆ ಒಂದು ರೀಸೆಂಟ್ ಬ್ಯಾಟ್ರಿ ಹಾಕೊಂಡಿದ್ದು ಅಷ್ಟೇ. ಎಲ್ಲ ಸೇರಿಸಿ ಒಂದು 60-70 ರೂಪಾಯಿ ಖರ್ಚಾಗಿ ಅಷ್ಟೇ. ನೋಡಿ ಏನಾಗುತ್ತೆ ಇಲ್ಲಿ ಅಂದ್ರೆ ಒಂದು ವಸ್ತು ತಗೋತೀವಿ, ವಸ್ತು ತೆಗೆದುಕೊಂಡು ಮಧ್ಯದಲ್ಲಿ ಇಡ್ತೀವಿ, ಮಧ್ಯದಲ್ಲಿ ಏನ್ ಮಾಡ್ತೀವಿ, ರೊಟೇಷನ್ ಅನ್ಕೊಳ್ತೀವಿ. ರೊಟೇಷನ್ ಕೊಟ್ಟಾಗ ಏನಾಗ್ತದೆ, ಇದು ಜೋರ ಸ್ಪಿನ್ ಆಗುತ್ತೆ. ಸ್ಪಿನ್ ಆದಾಗ ಈ ಮಧ್ಯದ ವಸ್ತು ಕೇಂದ್ರವನ್ನು ಬಿಟ್ಟು ದೂರ ಹೋಗುತ್ತೆ, ಕೇಂದ್ರದಲ್ಲಿ ಬಲದ ದೂರ ಹೋಗುತ್ತೆ. ರೊಟೇಷನ್ ಕೊಡ್ತಾ ಇದೆ, ಕೇಂದ್ರ ದೂರ ಹೊರಯಿತು, ಈ ತರ ಬೆಂಡ್ ಮಾಡ್ತಾ ಇದೆ ನೋಡಿ, ಬೀಳ್ತಾ ಇದೆಯಾ, ಕೆಳಗೆ ಬೀಳ್ತಾ ಇದೆಯಾ, ಬೀಳ್ತಾ ಇದೆ. ಸೊ ಕಾರಣ ಏನಂದ್ರೆ ಕೇಂದ್ರತ್ಯಾಗಿ ಬಲ ಆ ವಸ್ತುವನ್ನ ಏನು ತಟ್ಟೆ ನೋಡಿದಲ್ಲ, ತಟ್ಟೆಯ ಅಂಚಿಗೆ ತಳ್ಳಿ ಹಿಡ್ಕೊಂಡಿದೆ, ಹಾಗಾಗಿ ಬೀಳ್ತಾ ಇದೆ ಕೇಂದ್ರತ್ಯಾಗಿ ಬಲ. ಎಷ್ಟು ಖುಷಿ ಆಗುತ್ತೆ ಮಕ್ಕಳು ನೋಡಿದ್ರೆ. ಜೊತೆಗೆ ಸ್ಟಾಪ್ ಮಾಡಿದ್ರೆ ಮತ್ತೆ ಅಲ್ಲೇ ಇರ್ತದೆ, ಹೆಚ್ಚಿನ ಇರ್ತದೆ. ಮಾಮೂಲಿ ಮಾಡಿದ್ರೆ ಬಿಟ್ಬಿಡ್ತದೆ, ಗೊತ್ತಿರುತ್ತೆ. ಸ್ಟಾಪ್ ಆದ್ಮೇಲೆ ಯಾವುದೇ ವಸ್ತು ಗ್ರಾವಿಟಿ ಅಟ್ರಾಕ್ಟ್ ಅಂತ ಬಿಡುತ್ತೆ. ಸೊ ಇದ್ರ ಮೇಲೆ ಮಕ್ಕಳಿಗೆ ಕೆಲವು ಪ್ರೀವಿಯಸ್ ಕ್ವಶನ್ಸ್ ನಾವು ಕ್ರಿಯೇಟ್ ಮಾಡಬಹುದು. ಭೂಮಿ ಮತ್ತು ಅನೇಕ ಗ್ರಹಗಳು ಸುತ್ತಾ ಇದಾವಲ್ಲ, ಯಾಕೆ ಕೆಳಗೆ ಬಿಡ್ತಾ ಇಲ್ಲ? ಭೂಮಿ ಸುತ್ತಾ ಇದೆ, ಸುತ್ತ ಅನೇಕ ಗ್ರಹಗಳು ಸುತ್ತಾ ಇದೆ, ಚಂದ್ರ ಏನಾಗ್ತಾ ಇದೆ, ಭೂಮಿ ಸುತ್ತಾ ಇದೆ.